ನಮಸ್ಕಾರ. ನಮ್ಮ ಮೈಸೂರು ಪಿಂಜರಾಪುರ ಸೊಸೈಟಿಗೆ ನಮ್ಮ ಮೈಸೂರಿನ DCP ಸಾಹೇಬರಾದಂಥ ಮುತ್ತುರಾಜ್ ಸರ್ ಇವತ್ತು ಸೊಸೈಟಿನ ವಿಸಿಟ್ ಮಾಡಿದ್ದಾರೆ. ಅದಕ್ಕೆ ಸಾಹೇಬರು ಕೇಳ್ಕೊತೀನಿ, ತಾವು ನೋಡಿದ್ದೀರಾ, ತಮ್ಗೆ ಏನು ಅನ್ಸುತ್ತೆ ಅದನ್ನು ದಯವಿಟ್ಟು ಹೇಳಿ ಸರ್ ಅಂತ ಕೇಳ್ಬೋದು. ಈ ದಿನ ಒಂದು ಪಿಂಜರಾಪುರಕ್ಕೆ ಬಂದು ಈ ಏನು ಹಸುಗಳಿದೆ ಇವೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ನಾನು ಆಶ್ಚರ್ಯ ಅಂದರೆ 4800 ಹಸುಗಳಿದೆ. ಬಟ್ ಯಾವುದು ನಾವು 1-2 ಹಸುಗಳನ್ನು ಮನೆಯಲ್ಲಿ ಮೇಂಟೈನ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಒಂದು ಸೌಂಡ್ ಬರ್ತಾಯಿಲ್ಲ, ಮತ್ತು ಎಲ್ಲವೂ ಎಷ್ಟು ಆರಾಮಾಗಿ ಮಲ್ಕೊಂಡಿದೆ ಅಂದರೆ ಅವರು ಸಂತೃಪ್ತವಾಗಿ ಸಮೃದ್ಧವಾಗಿದೆ ಇಲ್ಲಿ ಅಂತ ನನ್ನ ಭಾವನೆ. ಎಲ್ಲ ಹಸುಗಳದ್ದು ಹೊಟ್ಟೆ ತುಂಬಿದೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು, ಈಗ ಬೆಳಗ್ಗೆ ಕೆಲವು ಹಸುಗಳನ್ನು ರೆಸ್ಕ್ಯೂ ಮಾಡಿ ತಗೊಂಡು ಬಂದಿದ್ದೀರಾ. ಆ ಹಸುಗಳದ್ದು ಈಗ ನೋಡಿ ಭಾಳ ಬೇಜಾರಾಯಿತು. ಈ ಪ್ಲಾಸ್ಟಿಕ್ ಎಲ್ಲನೂ ಕೆಲವರೆಲ್ಲ ಹೊರಗಡೆ ಹಾಕಿರೋದ್ರಿಂದ ಒಂದು ಹಸು ಪ್ಲಾಸ್ಟಿಕ್ಕನ್ನು ತಿಂದು ಅದಕ್ಕೂ ಏನೋ ಕ್ಯಾನ್ಸರ್ ಥರ ಹಸು ಬಂದಿದೆ. ಮತ್ತು ಅದು ಡೈಜೆಸ್ಟ್ ಆಗದೆ ಅದು ಬಾಯಿಂದನೇ ವಾಮಿಟ್ ಮಾಡಿದೆ ಇದನ್ನು ಪ್ಲಾಸ್ಟಿಕ್ಕನ್ನು. ಸಾರ್ವಜನಿಕರಲ್ಲಿ ಏನೊಂದು ಮನವಿ ಅಂದರೆ ಇದು ಪ್ಲಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ಒಂದು ಹೊರಗಡೆ ಚೆಲ್ಲೋದು ಈ ಥರ ಹಾಕೋದ್ರಿಂದ ಒಂದು ಇದು ಸಾಯಿಲ್ ಪೊಲ್ಯೂಷನ್ ಆಗುತ್ತೆ, ಜೊತೆಗೆ ಪ್ರಾಣಿಗಳು ಪಕ್ಷಿಗಳು ಇದು ಎಲ್ಲ ತಿಂದು ಅವರ ಆರೋಗ್ಯದ ಮೇಲೆ ಭಾಳ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ಎಲ್ಲೆಲ್ಲೇ ಅಂದರೆ ಅಲ್ಲಿ ಪ್ಲಾಸ್ಟಿಕ್ಕನ್ನು ಚೆಲ್ಲಬೇಡಿ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಮತ್ತು ಪಿಂಜರಾಪುರಲ್ಲಿ ಸುಮಾರು ವರ್ಷಗಳಿಂದ ಇದೊಂದು ಸೇವೆ ಥರ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಯಾವುದೂ ಇದಕ್ಕೋಸ್ಕರ ಲಾಭಕ್ಕಾಗಿ ಯಾವುದು ಮಾಡಲ್ಲ. ಇಲ್ಲಿ ಒಂದು ಸೇವೆ, ಅದು ಗೋ ಸೇವೆ ಥರ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಮತ್ತು ಇನ್ನೂ ಗೋಗಳೆಲ್ಲ ಸೇವೆ ಮಾಡ್ತಾರೋ ಭಾಳ ಪುಣ್ಯ ಇದೆ ಅವ್ರಿಗೆ. ಇದನ್ನು ಬಂದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಇದೇ ಥರ ಅವ್ರ ಸೇವೆ ಮುಂದುವರಿಲಿ ಅಂತೇಳಿ ನಾನು ಆಶಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್.